ನಂಬಿಕೆ ಎಲ್ಲದರ ಮೂಲ. 5ನೇ ಪಾಠ. ಮಹಾ ಹೋರಾಟದಲ್ಲಿ ಇಷ್ಟು ಸತ್ಯಗಳಿವೆಯೇ ಎಂಬತಕ್ಕಂಥ ಆಶ್ಚರ್ಯವನ್ನು ಹುಟ್ಟಿಸುತ್ತೆ. ಕಾರ್ಯಕ್ರಮವನ್ನು ವೀಕ್ಷಿಸಿ ದೇವರ ಆಶೀರ್ವಾದವನ್ನು ಪಡೆಯಿರಿ. ನಮಸ್ಕಾರ ಪ್ರಿಯ ವೀಕ್ಷಕರೇ, ಯೇಸು ಕ್ರಿಸ್ತನ ಮಧುರ ನಾಮದಲ್ಲಿ ಸುಸ್ವಾಗತವನ್ನು ಕೋರಲು ಬಯಸ್ತೇನೆ. ಮಹಾ ಹೋರಾಟ ಈ ಪುಸ್ತಕದಿಂದ ಒಂದು ಉನ್ನತವಾಗಿರ್ತಕ್ಕಂಥ ಪಾಠ ನಮ್ಮೆಲ್ಲರಿಗೂ ಕಾಯುತ್ತಿದೆ. ಬನ್ನಿ ನಮ್ಮ ಅತಿಥಿಗಳನ್ನು ಸ್ವಾಗತ ಮಾಡಿ ನಮ್ಮ ಈ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡೋಣ. ಬೋಧಕರಾಗಿರ್ತಕ್ಕಂಥ ರಾಜದಾಸ್, ಬೋಧಕರಾಗಿರ್ತಕ್ಕಂಥ ಪ್ರಸನ್ನಕುಮಾರ್ ಮತ್ತು ಬೋಧಕರಾಗಿರ್ತಕ್ಕಂಥ ಮುತ್ತು ಮ್ಯಾಥ್ಯೂ ಅವರು ಇರ್ತಕ್ಕಂಥ ತುಂಬ ಸಂತೋಷ. ಬನ್ನಿ ಅವರನ್ನ ಸ್ವಾಗತ ಮಾಡೋಣ. ನಮಸ್ಕಾರ. ತುಂಬ ಸಂತೋಷ ನಮ್ಮ ಕಾರ್ಯಕ್ರಮಕ್ಕೆ ನೀವು ಬಂದಿದ್ದೀರಾ. ಮಹಾ ಹೋರಾಟ ಎಂಬತಕ್ಕಂಥ ಪುಸ್ತಕ ಎಲೆನ್ ಜಿ ವೈಟ್ ಅವರು ಬರೆಯುವಾಗ ಏನು ಯೋಚನೆ ಮಾಡ್ತಿದ್ರು ನನಗಂತೂ ಗೊತ್ತಿಲ್ಲ. ಆದರೆ ಇಡೀ ಲೋಕಕ್ಕೆ ಒಂದು ಅತಿ ಉನ್ನತವಾಗಿರ್ತಕ್ಕಂಥ ಒಂದು ಪುಸ್ತಕಗಳನ್ನು, ಒಂದು 10 ಪುಸ್ತಕಗಳು ತಗೊಂಡ್ಕೊಂಡ್ರೆ ನನ್ನ ಪ್ರಕಾರ ಇಟ್ ಇಸ್ ಸಮ್ವೇರ್ ದೇರ್ ಇನ್ 1 or 2 or 3 ಆ ಸ್ಪಾಟಲ್ಲಿದೆ. ಸ್ಮರಣ ವಾಕ್ಯವನ್ನು ಓದಿ ಅನಂತರ ನಾವು ಹೋಗೋಣ. ಕೀರ್ತನೆ 119:11. ದೇವರ ವಾಕ್ಯ ಈ ರೀತಿ ಹೇಳುತ್ತೆ, ನಿನಗೆ ವಿರೋಧವಾಗಿ ಪಾಪ ಮಾಡದಂತೆ ನಿನ್ನ ನುಡಿಗಳನ್ನು ನನ್ನ ಹೃದಯದಲ್ಲಿಟ್ಟುಕೊಂಡಿದ್ದೇನೆ. ಎಲ್ಲ ಸನ್ನಿವೇಶಗಳಲ್ಲೂ ನಂಬಿಕೆಯನ್ನು ಬಿಟ್ಕೊಡಬಾರ್ದು. ಪ್ರಸನ್ನ ಅವರೇ ಹೇಳಿ. ಖಂಡಿತವಾಗಿಯೂ ಈಗ ನಾವು ಓದ್ತಕ್ಕಂಥ ಅನೇಕ ಪ್ರಾಮುಖ್ಯವಾದ ವಿಷಯಗಳು ನಮ್ಮ ಪ್ರಾಟೆಸ್ಟೆಂಟ್ ಸುಧಾರಕರು 21ನೇ ಶತಮಾನಕ್ಕೆ ಅಗತ್ಯವಾದಂಥ ಬಹಳ ಪ್ರಾಮುಖ್ಯವಾದಂಥ ವಿಷಯಗಳನ್ನು ನಾವು ಮುಂದೆ ಇಟ್ಟಿದ್ದಾರೆ. ಒಬ್ಬ ವ್ಯಕ್ತಿ ಫಿಲಿಪ್ ಕುಶ್ಮಾನ್ ಎಂಬತಕ್ಕಂಥವರು ದ ಎಂಪ್ಟಿ ಸೆಲ್ಫ್ ಎಂಬುದಾಗಿ ಒಂದು ಪುಸ್ತಕ ಬರೀತಾರೆ. ಈತನು ಅಮೇರಿಕದ ಮನಸ್ತಾತ್ರಜ್ಞರಲ್ಲಿ ಬಹಳ ಪ್ರಸಿದ್ಧಿಯಾದಂಥ ವ್ಯಕ್ತಿ. ಅದನ್ನು ಹೇಳ್ತಕ್ಕಂಥದ್ದು, ಜನರು ಗೊತ್ತು ಗುರಿ ಇಲ್ಲದೆ ಜೀವಿಸುತ್ತಿದ್ದಾರೆ. ಅವರ ನಂಬಿಕೆ ಸ್ಥಳವೇ ಇಲ್ಲದ್ದಾಗಿದೆ, ಖಾಲಿಯಾಗಿದೆ. ಅವರ ಜೀವಿತದಲ್ಲಿ ಯಾವುದು ಸಹ ಮಹತ್ವವನ್ನು ಪಡೆದುಕೊಳ್ಳುತ್ತಿಲ್ಲ. ಅಂದಮೇಲೆ ಅವರು ಅಂದ್ಕೊಂಡದ್ದು, ಕೆಲವರು ಏನು ಹೇಳ್ತಾರೆ ಅಂದರೆ, ನಾವು ಸತ್ರು ಪ್ರಯೋಜನ ಇಲ್ಲ, ಈ ಸಾವಿನಿಂದ ಏನು ಪ್ರಯೋಜನ ಎಂಬುದಾಗಿ ನೆನೆಸ್ಕೊಂಡು ಅವರ ಜೀವಿತವನ್ನು ವ್ಯರ್ಥ ಮಾಡ್ಕೊಳ್ತಾ ಇದ್ದಾರೆ. ನಾವು ಜೀವಿಸಿ ಸುಖ ಇಲ್ಲ ಎಂಬುದಾಗಿ. ಆದರೆ ಈ ಪ್ರಾಟೆಸ್ಟೆಂಟ್ ಸುಧಾರಕರು, ಗಂಡು ಮಕ್ಕಳು, ಹೆಣ್ಣು ಮಕ್ಕಳು, ದೊಡ್ಡವರು, ಚಿಕ್ಕವರು ಎಲ್ಲರೂ ಅವರು ಒಂದು ವ್ಯತ್ಯಾಸವಾದಂಥ ಜೀವನವನ್ನು ಮಾಡಿದ್ರು. ಕಾರಣ ಏನಂದರೆ, ನಮಗೆ ಒಂದು ಉದ್ದೇಶಪೂರ್ವಕವಾದಂಥ, ಮಹತ್ವವಾದಂಥ, ಬೆಲೆ ಕೊಡುವ ಜೀವಿತ ಇದೆ. ಹಾಗಿರುವಲ್ಲಿ ನಮ್ಮ ನಂಬಿಕೆಯನ್ನು, ನಮ್ಮ ವಿಶ್ವಾಸವನ್ನು ಯಾವುದೇ ಕಾರಣಕ್ಕೂ ರಾಜಿ ಮಾಡಿಕೊಳ್ಳಬಾರದು. ಅವರ ಒಂದೇ ಒಂದು ಗುರಿ ಏನಂದರೆ, ನಾವು ಪರಲೋಕವನ್ನು ಸೇರಬೇಕು, ಪರಲೋಕವೇ ನಮ್ಮ ಗುರಿಯಾಗಬೇಕು ಎಂಬುದಾಗಿ ಅವರು ತಮ್ಮ ಸಾವಿಗೂ ಸಹ ಒಂದು ಅರ್ಥವನ್ನು ಇಟ್ಟುಕೊಂಡರು. ಈ ವಾರದಲ್ಲಿ ನಾವು ಮಹತ್ವವಾದ ವಿಷಯವನ್ನು ಕಲಿಲಿಕ್ಕೆ ಹೋಗ್ತೇವೆ. ಅದ್ಯಾವುದೆಂದರೆ, ದೇವರ ವಾಕ್ಯದ ಮಹತ್ವವನ್ನು ತಿಳಿದುಕೊಂಡವರು ಅದನ್ನು ತಳಹದಿಯನ್ನಾಗಿ, ಅಂದರೆ ಬುನಾದಿಯನ್ನಾಗಿ ಮಾಡಿಕೊಂಡು ಅದರಿಂದ ಬರ್ತಕ್ಕಂಥ ಸತ್ಯಾಂಶಗಳನ್ನು, ಗೂಢಾರ್ಥಗಳನ್ನು, ಮುತ್ತುಗಳನ್ನು ಸೆಳೆದುಕೊಳ್ಳುವಾಗ ನಮಗೆ ಶಾಶ್ವತವಾದಂಥ ಸತ್ಯ ಯಾವುದು ಎಂಬುದಾಗಿ ತಿಳುವಳಿಕೆ ಆಗುವಂಥದ್ದಾಗಿದೆ. ಈ ಸುಧಾರಕರು ಒಂದು ಮಹಾ ಹೋರಾಟವನ್ನು ಮಾಡಿದರು. ಹೋರಾಟ ಯಾವುದಕ್ಕೆ ಅಂದರೆ, ಒಳ್ಳೆಯದಕ್ಕೂ ಮತ್ತು ಕೆಟ್ಟದಕ್ಕೂ. ಯಾಕೆಂದರೆ ಆಗಿನಿಂದಲೂ ಒಂದೇ ಒಂದು ಹೋರಾಟ, ಅದು ಒಳ್ಳೆಯದು ಕೆಟ್ಟದು, ಪ್ರಾರಂಭದಿಂದಲೂ ಸಹ. ಸೊ ಇವರು ಯಾವುದನ್ನು ಆರಿಸ್ಕೊಂಡ್ರೆ ನಮಗೆ ದೇವರಾಜ್ಯ ಸಿಗ್ತದೆ, ದೇವರ ವಾಕ್ಯದಲ್ಲಿ ನಾವು ಆಳವಾಗಿ ನಮ್ಮನ್ನು ತೊಡಗಿಸಿಕೊಂಡ್ರೆ ನಮಗೆ ಸಿಕ್ಕುವ ಲಾಭ ಏನು ಎಂಬುದನ್ನು ಅವರು ಅರಿತುಕೊಂಡವರಾದರು. ಮುಂದೆ ನೋಡ್ತೇವೆ, ಭಾನುವಾರದ ಪಾಠದಲ್ಲಿ ಬರುವಾಗ ದೇವರ ವಾಕ್ಯವೇ ನಮಗೆ ಆಧಾರ ಎಂಬುದಾಗಿ ಅರ್ಥ ಮಾಡಿಕೊಂಡ್ರು. ಕೀರ್ತನೆಗಳು 119ನೇ ಅಧ್ಯಾಯ. ಈ ಒಂದು ಭಾನುವಾರದ ಪಾಠಕ್ಕೆ ಹೋಗುವ ಮುನ್ನ ಈ ಸುಧಾರಣೆಯನ್ನು ತರ್ತಕ್ಕಂಥ ವ್ಯಕ್ತಿಗಳು
ಖಂಡಿತವಾಗ್ಲೂ ಸತ್ಯವೇದವನ್ನು ಓದಿ ಸತ್ಯವೇದದಲ್ಲಿ ಸತ್ಯವನ್ನು ಅರ್ಥ ಮಾಡಿಕೊಂಡು, ಈಗ ಮಾರ್ಟಿನ್ ಲೂಥರ್ ಇರಬಹುದು ಅಥವಾ ಜಾನ್ ವಿಕ್ಲಿಫ್ ಇರಬಹುದು, ಯಾರಾದರೂ ಇರಬಹುದು, ಈ ಸುಧಾರಕರು ಸುಧಾರಣೆಯನ್ನು ತರ್ತಕ್ಕಂಥವ್ರು ಸತ್ಯವೇದವನ್ನು ಓದಿರ್ತಾರೆ ಅಂತ ಹೇಳಿದ್ರಿ ನೀವು. ಆದರೆ ದೇವರು ಇವರನ್ನ ಆಯ್ಕೆ ಮಾಡಿರ್ತಾರೆ ಅಂತ ನಾವು ಹೇಳಬಹುದೇ ಪಾಸ್ಟರ್ ರಾಜದಾಸ್? ಸತ್ಯಕ್ಕೆ ಅನುಗುಣವಾಗಿ ಮಾತಾಡೋಕೆ ಮಾತ್ರ ಅವ್ರ ಆತ್ಮ ಪ್ರೇರಿತರಾಗಿರ್ತಾರೆ. ಈ ವಾಕ್ಯನ ಅಪಾರ್ಥ ಮಾಡಿ ಸುಳ್ಳಾದ ರೀತಿ ವಿವರಣೆ ಮಾಡಿದ್ರೆ ಖಂಡಿತವಾಗಿ ಆತ್ಮ ಪ್ರೇರಿತರಲ್ಲ. ಇಲ್ಲ, ಯಾಕೆ ಹೇಳ್ತೀನಿ ಅಂದರೆ, ಈಗ ಮಾರ್ಟಿನ್ ಲೂಥರನ್ನು ತೆಗೆದುಕೊಂಡಾಗ ಅವರು ವಿಟನ್ಬರ್ಗ್ ಸಭೆಯ ಒಂದು ಗೋಡೆಯ ಮೇಲೆ ಅವರು 95 ಥೀಸಿಸನ್ನು ಹಾಕಬೇಕಾದ್ರೆ ಖಂಡಿತವಾಗ್ಲೂ ಪವಿತ್ರಾತ್ಮನ ಪ್ರೇರಣೆ ಇಲ್ಲದೆ ಅದು ಅಸಾಧ್ಯ ಆಗ್ತಿರ್ಲಿಲ್ಲ. ಖಂಡಿತವಾಗಿ, ಯಾಕಂದರೆ ಅವ್ರ ಬಗ್ಗೆ ಮಾರ್ಟಿನ್ ಲೂಥರ್ ಬಗ್ಗೆ ಎಲನ್ ವೈಟ್ ಅವರು ಬರೆದಿದ್ದಾರೆ. ಸೊ ಹಾಗಿದ್ಮೇಲೆ ಖಂಡಿತವಾಗಿ ಪವಿತ್ರಾತ್ಮ ದೇವರು ಅವ್ರು ನಡೆಸಿದರು. ಅವರು ಸಬ್ಬತ್ ಅಂಗೀಕರಿಸ್ತಿದ್ರೂ ಸತ್ಯ ಅವರಲ್ಲಿತ್ತು. ಅದಕ್ಕೇ ದೇವರು ಅವ್ರನ್ನ ಧಾರ್ಮಿಕ ಸುಧಾರಣೆಗೆ ಅವ್ರನ್ನ ಉಪಯೋಗಿಸಿ ಈ ಪ್ರೊಟೆಸ್ಟೆಂಟ್ ಸಭೆ ಶುರುವಾದದೇ ಅವರಿಂದ. ಪ್ರತಿಭಟನೆ ವಂಡರ್ಫುಲ್. ಹೇಳಿ, ಮುಂದುವರಿಸಿ. ಆಗಿರುವಲ್ಲಿ ಈ ಎಲ್ಲ ಸುಧಾರಕರುಗಳಿಗೂ ಒಂದು ಯಾವುದಂದ್ರೆ ಸತ್ಯವೇದೇ ನಮ್ಮ ಆಧಾರ. ಆ ಸತ್ಯವೇದವನ್ನು ನಂಬಿಕೊಂಡಾಗ ಅವ್ರ ನಂಬಿಕೆ ದೃಢವಾಯಿತು, ಅವರ ಅಸ್ತಿತ್ವ ದೃಢವಾಯಿತು. ನಾವೇನು ನಂಬಿಕೊಂಡಿದ್ದೇವೆ ಅದು ನಮಗೆ ಮೋಸ ಮಾಡೋದಿಲ್ಲ. ಕೀರ್ತನೆಗಳು 119 103ನೇ ವಚನದಲ್ಲಿ ಭಕ್ತನಾದ ದಾವೀದನು ಹೇಳ್ತಾನೆ, ನಿನ್ನ ನುಡಿಗಳು ನನ್ನ ನಾಲಿಗೆಗೆ ಎಷ್ಟೋ ರುಚಿಯಾಗಿವೆ, ಅವು ನನ್ನ ಬಾಯಿಗೆ ಜೇನು ತುಪ್ಪಕ್ಕಿಂತಲೂ ಸಿಹಿಯಾಗಿದೆ. ಅದನ್ನ ಈ ಸುಧಾರಕರು ಅರ್ಥ ಮಾಡಿಕೊಂಡ್ರು. ಅವ್ರು ಏನು ಮಾಡಿದ್ರು ಅಂದರೆ, ದೇವರ ವಾಕ್ಯವು ಅಮೂಲ್ಯವಾದದ್ದು ಎಂಬುದಾಗಿ ತಮ್ಮ ಹೃದಯದಲ್ಲಿ ಬಹಳ ಬೆಲೆ ಉಳ್ಳದ್ದು ಎಂಬುದಾಗಿ ಬಚ್ಚಿಟ್ಕೊಂಡ್ರು. ನೋಡಿ, ಈ ಸುಧಾರಣೆ ಎಂಬತಕ್ಕಂಥದ್ದು ಅಷ್ಟು ಸುಲಭವಾಗಿ ಬಂದದ್ದಲ್ಲ. ಅಲ್ಲಿ ಮಹಾ ಹೋರಾಟವೇ ನಡೆಯಿತು. ಅಲ್ಲಿ ಅವರು ತಮ್ಮ ಸ್ವಂತ ಕುಟುಂಬದಲ್ಲಿ ಜಗಳಾಡಬೇಕಾಗಿತ್ತು, ಸಭೆಗಳಲ್ಲಿ ಜಗಳಾಡಬೇಕಾಗಿತ್ತು. ಇವೆಲ್ಲದರ ಮಧ್ಯದಲ್ಲಿ ಅವರು ದೇವರ ವಾಕ್ಯವು ನಮಗೇನು ಮಾಡಬಲ್ಲದು, ನಮಗೆ ನಿರಾಶೆಯಲ್ಲಿ ನಿರೀಕ್ಷೆಯನ್ನು ಕೊಡುತ್ತದೆ. ಇಲ್ಲಿ ವಂಡರ್ಫುಲ್ ಲೈನ್ ಒಂದು ಬರ್ತಿದ್ದಾರೆ, ಇಂಗ್ಲೀಷಲ್ಲಿ ಓದ್ತೀನಿ, ನೀವು ಅದಕ್ಕೆ ಇನ್ನೂ ಸ್ವಲ್ಪ ಬೆಳಕನ್ನು ಚೆಲ್ಲಬೇಕು ಅಂತ. ಸ್ಕ್ರಿಪ್ಚರ್ಸ್ ಶೈನ್ ಜಾಯ್ ಅಪಾನ್ ಅವರ್ ಸಾರೋ, ಹೋಪ್ ಅಪಾನ್ ಅವರ್ ಡಿಸ್ಕರೇಜ್ಮೆಂಟ್, ಲೈಟ್ ಅಪಾನ್ ಅವರ್ ಡಾರ್ಕ್ನೆಸ್. ಎಷ್ಟೋ ಸಂದರ್ಭಗಳಲ್ಲಿ ಒಬ್ಬರು ಮನೆಯಲ್ಲಿ ಸಾವಾಗ್ಬಿಟ್ಟಿರ್ತದೆ ಅಥವಾ ಏನೋ ಒಂದು ದುಃಖ ನಷ್ಟ ಆಗ್ಬಿಟ್ಟಿರ್ತದೆ, ಅವ್ರಿಗೆ ಹೋಗ್ಬಿಟ್ಟು ಸಮಾಧಾನ ಮಾಡ್ಕೊಳ್ಳಿ ಅಂತ ಸಾಧಾರಣವಾಗಿ ನಮ್ಮ ಬಾಯಿಂದ ಬರ್ತಕ್ಕಂಥ ಮಾತು ಸ್ವಲ್ಪ ಸಮಾಧಾನ ಮಾಡ್ಕೊಳ್ಳಿ ಅಂತ. ಯಾವಾಗ ನಾವು ಸತ್ಯವೇದವನ್ನು ಓದ್ರಿ ಸರ್, ಅದರಲ್ಲಿ ಬಹಳಷ್ಟು ವಿಷಯಗಳಿವೆ, ನಿಮ್ಮ ಒಂದು ನಿರಾಶೆಗೆ ಉತ್ತರ ಅಲ್ಲಿದೆ ನೋಡಿ. ಎಷ್ಟು ವಂಡರ್ಫುಲ್ ಆಗಿ ಮಾರ್ಕ್ ಫಿನ್ಲಿ ಅವ್ರು ಬರೆದವ್ರೆ. ಖಂಡಿತವಾಗಿ ಅದನ್ನೇ ಹೇಳ್ತಕ್ಕಂಥದ್ದು. ನಿಮ್ಮ ದುಃಖದಲ್ಲಿರುವಾಗ ಆನಂದ ಕೊಡ್ತದೆ, ನಿರಾಶೆಯಲ್ಲಿರುವಾಗ ನಿರೀಕ್ಷೆ ಕೊಡ್ತದೆ, ಕತ್ತಲಿರುವಾಗ ಬೆಳಕನ್ನು ಕೊಡ್ತದೆ. ಇದು ಪ್ರತಿಯೊಬ್ಬರಿಗೂ ಸಹ ಮಾರ್ಗದರ್ಶನವನ್ನು ನೀಡ್ತಕ್ಕಂಥದ್ದು. ಅದನ್ನೇ ತಾನೇ ಕೀರ್ತನೆಗಳು 119 105 ಹೇಳ್ತಕ್ಕಂಥದ್ದು, ನಿನ್ನ ವಾಕ್ಯವು ನನ್ನ ಕಾಲಿಗೆ ದೀಪವು, ದಾರಿಗೆ ಬೆಳಕಾಗಿದೆ ಎಂಬುದಾಗಿ. ಇಲ್ಲಿ ಅಜ್ಞಾನದಲ್ಲಿರ್ತಕ್ಕಂಥವರಿಗೆ ಜ್ಞಾನವನ್ನ, ಬಲಹೀನದಲ್ಲಿರ್ತಕ್ಕಂಥವರಿಗೆ ಶಕ್ತಿಯನ್ನ, ಗಾಬರಿಯಲ್ಲಿರುವವರಿಗೆ ನಿಶ್ಚಿತಿಯನ್ನ, ಇದೆಲ್ಲವನ್ನು ನೀಡ್ತಕ್ಕಂಥದ್ದು ದೇವರ ವಾಕ್ಯವಲ್ಲದೆ ಬೇರೆ ಯಾವುದೂ ಅಲ್ಲ. ದೇವರ ವಾಕ್ಯಗಿರ್ತಕ್ಕಂಥ ಶಕ್ತಿ ಯಾವುದಂದ್ರೆ, ಇಟ್ ಹ್ಯಾಸ್ ಎ ಲೈಫ್ ಚೇಂಜಿಂಗ್ ಪವರ್ ಅಂತೆ. ಯಾವುದೇ ಪುಸ್ತಕವನ್ನು ಓದಿ ನಿಮ್ಮ ಕಿವಿಗಳಿಗೆ ಇಂಪಾಗಬಹುದು, ನಿಮ್ಮ ಕಣ್ಣುಗಳಿಗೆ ಮುದ ನೀಡಬಹುದು, ಆದರೆ ಹೃದಯವನ್ನು ಬದಲಾವಣೆ ಮಾಡೋ ಶಕ್ತಿ ದೇವರ ವಾಕ್ಯಕ್ಕೆ ಮಾತ್ರ ಇದೆ. ಇದು ನಮ್ಮ ಶಾರೀರಿಕ, ಮಾನಸಿಕ, ಭಾವನಾತ್ಮಕ, ಆಧ್ಯಾತ್ಮಿಕ ಇವೆಲ್ಲಕ್ಕೂ ಶಕ್ತಿಯನ್ನು ತುಂಬತಕ್ಕಂಥದ್ದು ದೇವರ ವಾಕ್ಯ ಮಾತ್ರ. ವಿರಾಮಕ್ಕೆ ಸಮಯವಾಗಿದೆ. ವಿರಾಮಕ್ಕೆ ಹೋಗುವ ಮುನ್ನ ನನಗೆ ಚಿಕ್ಕ ವಯಸ್ಸಲ್ಲಿ ನಾನು ನೋಡಿದ್ದೇನೆ, ಒಂದು ಹಿರಿಯ ಬೋಧಕರು ಒಂದು ದೆವ್ವ ಪೀಡಿತವಾಗಿರ್ತಕ್ಕಂಥ ಒಂದು ಮಹಿಳೆಯನ್ನು ಅವರು ಪ್ರಾರ್ಥನೆ ಮಾಡಬೇಕಾದ್ರೆ ಸತ್ಯವೇದವನ್ನು ಹತ್ರ ಎತ್ಕೊಂಡೋಗಿದ ತಕ್ಷಣ ಆ ಹೆಂಗಸು ಕೂಗ್ಕೊಳ್ತಾ ಇದ್ಲು, ಆ ದೆವ್ವ ಹತ್ರ ಬರಬೇಡಿ, ಹತ್ರ ಬರಬೇಡಿ, ಹತ್ರ ಬರಬೇಡಿ ಅಂತ. ಈ ರೀತಿಯಾಗಿ ದೇವರ ವಾಕ್ಯದಲ್ಲಿ ಅಷ್ಟು ಶಕ್ತಿ ಇದೆ ಅಂತಕ್ಕಂಥ ಅಂಶವನ್ನು ನಾವು ಎಷ್ಟೋ ಸರಿ ಮರ್ತಿದ್ದೇವೆ. ಇದ್ರ ಬಗ್ಗೆ ಇನ್ನೂ ಚರ್ಚೆ ಮಾಡೋಣ. ಒಂದು ಸಣ್ಣ ವಿರಾಮಕ್ಕೆ ಸಮಯ ಆಗಿದೆ. ಒಂದು ಸಣ್ಣ ವಿರಾಮದ ನಂತರ ನಮ್ಮ ಚರ್ಚೆ ಮುಂದುವರಿಯುತ್ತೆ. ವೆಲ್ಕಮ್ ಬ್ಯಾಕ್. ವಿರಾಮವು ನಮ್ಮಿಬ್ಬರ ನಡುವೆ ಬಂತು. ಸೋಮವಾರದ ಪಾಠಕ್ಕೆ ಹೋಗುವ ಮುನ್ನ ಜಾನ್ ವಿಕ್ಲಿಫ್ ನಮ್ಮ ಸುಧಾರಕರಲ್ಲಿ ಒಂದು ಮಾದರಿಯ ಸುಧಾರಕರು, ಹೇಳಿ. ಇವರು ಪ್ರಪ್ರಥಮವಾಗಿ ಸತ್ಯವೇದವನ್ನ ಆಂಗ್ಲ ಭಾಷೆಯಲ್ಲಿ ಸಾಮಾನ್ಯ ಜನರು, ಲೋಕದ ಎಲ್ಲರೂ ಓದುವ ಹಾಗೆ ಮಾಡಿಕೊಟ್ಟಂಥ ವ್ಯಕ್ತಿ 1380ರಲ್ಲಿ ಕ್ರಿಸ್ತ ಶಕ. ಯಾಕೆಂದರೆ ಅದಕ್ಕಿಂತ ಮುಂಚೆ ಸತ್ಯವೇದವು ಒಂದೇ ಒಂದು ಭಾಷೆಯಲ್ಲಿತ್ತು,
ಅದು ಲ್ಯಾಟಿನ್ ಭಾಷೆಯಲ್ಲಿ ಮಾತ್ರ. ಸಾಮಾನ್ಯವಾದ ಜನರಿಗೆ ಕೈ ಸೇರ್ತಾ ಇರಲಿಲ್ಲ, ಅವ್ರಿಗೆ ಅದು ಓದಲಿಕ್ಕೂ ಆಗ್ತಾ ಇರಲಿಲ್ಲ. ಈ ವ್ಯಕ್ತಿ ಸತ್ಯವೇದವನ್ನು ಎಲ್ಲ ಕಷ್ಟದ ಮಧ್ಯದಲ್ಲೂ ಆತನು ಇದನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡ್ದ. ಇದನ್ನು ಮಾಡಲಿಕ್ಕೆ ಪ್ರಯತ್ನ ಮಾಡ್ದ, ಶುರು ಮಾಡ್ದ, ಅದನ್ನು ಮುಗಿಸ್ಲಿಕ್ಕೆ ಬಿಡಲಿಲ್ಲ ಜನ. ಅವರ ಸ್ನೇಹಿತರು ಅದನ್ನು ಮುಗಿಸಿದ್ರು. ಆದರೆ ಇಂಗ್ಲಿಷ್ ಭಾಷೆಗೆ ಪ್ರಪ್ರಥಮವಾಗಿ ಸತ್ಯವೇದವನ್ನು ಭಾಷಾಂತರ ಮಾಡಿದಂಥ ವ್ಯಕ್ತಿ ಜಾನ್ ವೈಕ್ಲಿಫ್ ರವರು. ವಂಡರ್ಫುಲ್. ಈ ಮಾಹಿತಿಗಾಗಿ ದೇವರಿಗೆ ಸ್ತೋತ್ರ. ಸೋಮವಾರದ ಪಾಠಕ್ಕೆ ನಾವು ಬರುವುದಾದರೆ ಪಾಸ್ಟರ್ ರಾಜದಾಸ್, ದೇವರ ವಾಕ್ಯವನ್ನು ಯಾವ ರೀತಿ ನಾವು ಬೇರೆಯವರಿಗೆ ಹಂಚುವುದು, ಬೇರೆಯವರಿಗೆ ಕೊಡುವುದು ಹೇಳಿ. ಎಲ್ಲ ಅಡೆತಡೆಗಳಲ್ಲಿ ದೇವರ ವಾಕ್ಯ ನಿಲ್ಲಿಲ್ಲ. ಎಷ್ಟೇ ಅಡೆತಡೆ ಬರಲಿ, ಎಂಥ ವ್ಯಕ್ತಿ ಅದನ್ನು ತಡೆದರೂ ಸಹ ದೇವರ ವಾಕ್ಯ ಅದು ಹರಡ್ಕೊಂಡೇ ಹೋಯಿತು ಕಾಡ್ಗಿಚ್ಚಂಗೆ. ಅದನ್ನು ಕುರಿತು ಪೌಲ ಭಾಳ ಸ್ಪಷ್ಟವಾಗಿ ಬರೀತಾನೆ. 2 ಕೊರಿಂಥದವರಿಗೆ ಬರೆದ 2ನೇ ಪತ್ರಿಕೆ 2ನೇ ಅಧ್ಯಾಯ 14ನೇ ವಚನ, ಕ್ರಿಸ್ತನ ಅನ್ಯೋನ್ಯತೆಯಲ್ಲಿ ನಮ್ಮನ್ನು ಯಾವಾಗಲೂ ಜಯೋತ್ಸವದೊಡನೆ ಮೆರೆಸುತ್ತಾ ಆತನ ವಿಷಯವಾದ ಜ್ಞಾನವೆಂಬ ಸುವಾಸನೆಯನ್ನು ನಮ್ಮ ಮೂಲಕ ಎಲ್ಲ ಸ್ಥಳಗಳಲ್ಲಿ ವ್ಯಾಪನಗೊಳಿಸುತ್ತಾ ಬರುವಂಥದ್ದಾಗಿದೆ. ಯಾವುದು? ದೇವರ ವಾಕ್ಯ. ಇದು ಒಂದು ಪರಿಮಳ ಇದ್ದಂಗೆ, ಅದು ಎಲ್ಲ ಕಡೆ ಸುವಾಸನೆಯನ್ನು ಬೀರುತ್ತೆ. ಒಂದು ಪರಿಮಳ ಒಂದು ಕಡೆ ಇಟ್ಟರೆ ಅದು ಒಂದೇ ಕಡೆ ಇರಲ್ಲ, ಆ ಸುವಾಸನೆ ಎಲ್ಲ ಕಡೆ ಬೀರುತ್ತೆ. ಹಾಗೆಯೇ ದೇವರ ವಾಕ್ಯ ಈ ಅಪೋಸ್ತಲರ ಮುಖಾಂತರ, ದೇವರ ಸುವಾರ್ಥ ಸೇವಕರ ಮುಖಾಂತರ ಎಲ್ಲ ಕಡೆ ಆ ಸುವಾಸನೆ ಹರಡ್ತಾ ಇತ್ತು. ಇಲ್ಲಿ ತನಕ ಅದನ್ನ ತಡಿಲಿಕ್ಕೆ ಭಾಳ ಪ್ರಯತ್ನ ಪಟ್ಟರು, ಆಗಲಿಲ್ಲ. ಅದಕ್ಕೆ ಪೌಲ ಮತ್ತೆ ಹೇಳ್ತಾನೆ, 2 ಕೊರಿಂಥದವರಿಗೆ ಬರೆದ ಪತ್ರಕ್ಕೆ 2ನೇ ಪತ್ರಿಕೆ 4ನೇ ಅಧ್ಯಾಯ ವಚನ 1ರಿಂದ ಓದ್ತೇನೆ. ಆದ್ದರಿಂದ ನಾವು ದೇವರ ಕರುಣೆಯಿಂದ ಈ ಸೇವೆಯನ್ನು ಹೊಂದಿದವರಾಗಿ ಧೈರ್ಯಗೆಟ್ಟು ಹಿಂದೆಗೆಯುವುದಿಲ್ಲ. ನಾಚಿಕೆಯನ್ನು ಹುಟ್ಟಿಸುವ ಗುಪ್ತ ಕಾರ್ಯಗಳನ್ನು ನಾವು ಬಿಟ್ಟು ತಂತ್ರದಲ್ಲಿ ನಡೆಯದೆ ದೇವರ ವಾಕ್ಯವನ್ನು ಕೆಡಿಸದೆ ಸತ್ಯವನ್ನು ಪರಿಷ್ಕಾರವಾಗಿ ಬೋಧಿಸುತ್ತಾ ನಾವು ಸಜ್ಜನರೆಂದು ಪ್ರತಿ ಮನುಷ್ಯನ ಮನಸ್ಸು ದೇವರ ಮುಂದೆ ಒಪ್ಪಿಸಬೇಕಾದ ರೀತಿಯಲ್ಲಿ ನಡೆಯುತ್ತೇವೆ. ನಾವು ಸಾರುವ ಸುವಾರ್ತೆಯು ಕೆಲವರಿಗೆ ಮರೆಯಾಗಿರುವುದಾದರೆ ನಾಶನ ಮಾರ್ಗದಲ್ಲಿರುವವರಿಗೆ ಮಾತ್ರ ಮರೆಯಾಗಿರುವುದು. ಇವರಲ್ಲಿ ದೇವರ ಪ್ರತಿರೂಪವಾಗಿರುವ ಕ್ರಿಸ್ತನ ಪ್ರಭಾವವನ್ನು ತೋರಿಸುವ ಸುವಾರ್ತೆಯ ಪ್ರಕಾಶವು ಉದಯವಾಗಬಾರದೆಂದು ಈ ಪ್ರಪಂಚದ ದೇವರು ನಂಬಿಕೆಯಿಲ್ಲದವರ ಮನಸ್ಸನ್ನು ಮಂಕು ಮಾಡಿದನು. ಸೈತಾನ ಭಾಳ ಪ್ರಯತ್ನ ಮಾಡಿದ್ದಾನೆ, ಈ ವಾಕ್ಯ ಯಾರಿಗೂ ಹರಡಬಾರ್ದು, ಸತ್ಯ ಸುವಾಸನೆ ಗೊತ್ತಾಗಬಾರ್ದು ಅಂತೇಳಿ. ಅವನು ಎಷ್ಟೇ ಪ್ರಯತ್ನ ಮಾಡಿದ್ರು ಅದು ತಡಿಲಿಕ್ಕಾಗಲ್ಲ. ಅದು ಯಾರಿಗೆ ತಡಿಬೋದು ಅಂದರೆ ನಂಬಿಕೆಯಿಲ್ಲದವ್ರು ಮಾತ್ರ ಅಷ್ಟೇ. ಅವ್ರ ಮನಸ್ಸು ಮಂಕಾಗ್ಬೋದು. ಆದರೆ ಇಡೀ ಲೋಕದಲ್ಲಿ ಇವತ್ತು ದೇವ್ರ ವಾಕ್ಯ ಪ್ರಸಾರವಾಗ್ತಾ ಇದೆ, ಇದು ದೇವರ ಕೃಪೆ. ಈ ವಾಕ್ಯ ಈ ರೀತಿ ಪ್ರಸಾರ ಆಗಲಿಕ್ಕೆ ಒಬ್ಬ ಧಾರ್ಮಿಕ ಸುಧಾರಣಕ ಯಾರು ಅಂತ ಹೇಳಿದ್ರೆ ವಿಲಿಯಂ ಟಿಂಡಲ್ ಅಂತೇಳಿ. ಈ ಮನುಷ್ಯ ಇವತ್ತು ಅನೇಕ ತರ್ಜುಮೆ ಎಲ್ಲ ಭಾಷೆಗಳಿಂದರೆ ಈಸ್ ದ ಕಾಸ್ ಅಂತ ಹೇಳ್ಬೋದು. ಈತನು ಅನೇಕ ಭಾಷೆಗಳಲ್ಲಿ ಸತ್ಯವೇದನ ತರ್ಜುಮೆ ಮಾಡಲಿಕ್ಕೆ ಕಾರಣನಾಗಿದ್ದ. ಇವನ ಮೇಲೆ ಅಷ್ಟೊಂದು ಕೋಪ ಆಗಿದ್ದು ಇವನ್ನ ಸಾಯಿಸಬೇಕು, ಮುಗಿಸ್ಬಿಟ್ರೆ ಈ ಕಾರ್ಯ ನಿಲ್ಲಲ್ಲ ಅಂತೇಳಿ ಅವನ್ನ ಸುಡಲಿಕ್ಕೆ ತೆಗೆದುಕೊಂಡು ಹೋಗಾಗ ಸುಡೋದಕ್ಕೆ ಮೊದಲೇ ಅವನು ತಗೊಂಡೋಗ್ತ ವ್ಯಕ್ತಿಗಳು ಅವನ ಕುತ್ತಿಗೆಯನ್ನು ಹಿರ್ತಿರಂತೆ, ಸತ್ತೋಗ್ಬಿಡ್ಲಿ ಅಂತೇಳಿ. ಸತ್ತಂಥ ದೇಹವನ್ನು ಸುಟ್ಟರು ಸಾಯೋದಕ್ಕೆ ಮೊದಲೇ ಅವನು ಉಸಿರುಗಟ್ಕೊಂಡು ಒಂದು ಪ್ರಾರ್ಥನೆ ಮಾಡ್ತಾನೆ, ಸ್ವಾಮಿ ಈ ದೇಶದ ರಾಜ ನಿನ್ನ ವಾಕ್ಯನ ತಿಳ್ಕೊಳ್ಳಿಕ್ಕೆ ಸಹಾಯ ಮಾಡುವಂತ. ಸಾಯೋ ಪರಿಸ್ಥಿತಿಲೂ ಆತನ ಪ್ರಾರ್ಥನೆ ಮಾಡಿದಂತೆ. ದೇವರು ಅವನ ಪ್ರಾರ್ಥನೆಯನ್ನು ಕೇಳಿ, ಈ ಆಂಗ್ಲ ಭಾಷೆಯಲ್ಲಿ ಕಿಂಗ್ ಜೇಮ್ಸ್ ವರ್ಷನ್ ಅಂತ ಕೇಳಿರ್ಬೋದು, ಅವನ ಪ್ರಾರ್ಥನೆಗೆ ದೇವರು ಉತ್ತರ ಕೊಟ್ಟಿದ್ದಾನೆ. ಇಂಗ್ಲೆಂಡಲ್ಲಿ ಆ ರಾಜನ ಹೆಸರನ್ನೇ ಸತ್ಯವೇದ ತರ್ಜುಮೆ ಆಗಿದೆ. ಎಂಥ ಅದ್ಭುತ! ಈ ಕಾರ್ಯಕ್ರಮ ನೋಡ್ತಾ ಇರ್ತಕ್ಕಂಥವ್ರು ಸತ್ಯವೇದಗಳನ್ನು ಒಂದು ವೇಳೆ ನಿಮ್ಮ ಕೈಯಲ್ಲಿ ಇಟ್ಕೊಂಡು ರಾತ್ರಿ ನೀವು ಮಲಗುವಾಗ ದಿಂಬಿನ ಪಕ್ಕದಲ್ಲಿ ಇಟ್ಕೊಂಡು ಅಥವಾ ಅದನ್ನು ಇಟ್ಕೊಂಡು ನೀವು ಸಭೆಗೆ ಹೋಗುವಾಗ ಅಥವಾ ಅದರಿಂದ ಪ್ರಸಂಗ ಮಾಡುವಾಗ ಅದರ ಹಿಂದೆ ವಿಲಿಯಂ ಟಿಂಡಲ್ನ ಪ್ರಾಣ ತ್ಯಾಗ ಇದೆ ಅಂತಕ್ಕಂಥದ್ದನ್ನು ಮರೆಯಬೇಡಿ. ಸಾಯಕ್ಕಿಂತ ಮುಂಚಿತವಾಗಿ ಒಂದು ಕಂಬಕ್ಕೆ ಆತನನ್ನು ಕಟ್ಟಿ ಬೆಂಕಿ ಇಟ್ಟು ಆತನನ್ನು ಸುಟ್ಟಾಕಿದ್ರು. ಇಂಗ್ಲೆಂಡ್ ರಾಜನ ಕಣ್ಣುಗಳನ್ನು ತೆಗಿ ತಂದೆಯೇ ಅಂತ ಹೇಳಿದಾಗ ಅದೇ ರಾಜನು ಇಡೀ ಲೋಕಕ್ಕೆ ಸಿಕ್ಕುವಂಥ ಕಿಂಗ್ ಜೇಮ್ಸ್ ವರ್ಷನನ್ನು ತಯಾರಿ ಮಾಡ್ತಾನೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಮುಂದೆ ಹೋಗೋಣ. ಮುಂದಿನ ಒಂದು ಮುಖ್ಯವಾಗಿರ್ತಕ್ಕಂಥ ಅಂಶ, ಈ ರೀತಿಯಾಗಿ ಪವಿತ್ರಾತ್ಮನಿಂದ ನಮಗೆ ಬಂದಂಥ ಆ ಒಂದು ಶಕ್ತಿಯ ಬಗ್ಗೆ ಹೇಳಿ. ನಾವು ನೋಡುವುದಾದರೆ ಮಾರ್ಟಿನ್ ಲೂಥರ್ ರವರು ತನ್ನ ವಿಶ್ವವಿದ್ಯಾನಿಲಯದಲ್ಲಿ ಪದವಿ ಮಾಡುತ್ತಿರುವಾಗ ಆತನು ಒಂದು ಪುಸ್ತಕವನ್ನು ಕಾಣ್ತಾನೆ ಗ್ರಂಥಾಲಯದಲ್ಲಿ. ಎಂದೂ ಕೂಡ ಆ ಪುಸ್ತಕವನ್ನು ಆತನು ಕಂಡಿರಲಿಲ್ಲ. ಕಂಡಂತಹ ಆತನು ತೆಗೆದುಕೊಂಡು ಬಹಳ ಕುತೂಹಲದಿಂದ ಅದನ್ನು ಓದ್ತಾನೆ.
ಪ್ರತಿ ಅಧ್ಯಾಯವನ್ನು, ಪ್ರತಿ ವಚನವನ್ನು ದೀರ್ಘವಾಗಿ ಅದನ್ನು ಧ್ಯಾನ ಮಾಡುವಾಗ ಪವಿತ್ರಾತ್ಮ ದೇವರು ಆತನಲ್ಲಿ ಕೆಲಸವನ್ನು ಮಾಡಿ ಈ ಕಥೋಲಿಕ್ ಸಭೆಯಲ್ಲಿ ಮಾಡುತ್ತಿದ್ದಂತಹ ಅನೇಕ ತಪ್ಪುಗಳನ್ನು ಆತನು ಕಂಡುಹಿಡಿತಾನೆ. ವಿಟನ್ಬರ್ಗ್ ಚರ್ಚ್ಗೆ ಆತನು ಹಾಕುವಂತಹ 95 ಥೀಸಿಸ್ ಏನಿದೆ ಅಲ್ಲ, ಅವೆಲ್ಲವನ್ನು ಕೂಡ ಓಕೆ ಸತ್ಯವೇದ ಹೇಳ್ತಾ ಇದೆ. ಒಂದೆರಡು ತಪ್ಪು ಹೇಳಿ ಸರ್. ಈಗ ಎಷ್ಟು ಸಂದರ್ಭಗಳಲ್ಲಿ ಈ ರೀತಿಯಾಗಿರ್ತಕ್ಕಂಥ ಸ್ಟೇಟ್ಮೆಂಟ್ಗಳನ್ನು ಮಾಡಿದಾಗ ಎಲ್ಲ ನಮ್ಮ ಕ್ಯಾಥಲಿಕ್ ಫ್ರೆಂಡ್ಸ್ ಎಲ್ಲ ನನ್ನ ಮೇಲೆ ಕೋಪ ಪಡ್ಕೊಂಡಿದ್ದಾರೆ. ಇದಕ್ಕೆ ಮುಂಚೆ ನಾನು ಮಾಡಿರ್ತಕ್ಕಂಥ ಕಾರ್ಯಕ್ರಮಗಳಲ್ಲಿ ಏನು ಮಾಡ್ತಾ ಇದ್ರು ರೋಮನ್ ಕ್ಯಾಥಲಿಕ್ ಸಭೆ ಆಗಿನ ಕಾಲದಲ್ಲಿ? ಇವಾಗ ನೋಡಿ, ದೇವರಿಗೂ ಮಾನವನಿಗೂ ಮಧ್ಯವರ್ತಿ ಯೇಸು ಸ್ವಾಮಿ ಅವರು, ಆದರೆ ನಾನೇ ಮಧ್ಯವರ್ತಿಯಾಗಿದ್ದೇನೆ ಎಂಬುದಾಗಿ ಅವರು ಹೇಳುವುದುಂಟು. ಅಷ್ಟೇ ಅಲ್ಲ, ವಿಗ್ರಹಾರಾಧನೆಯನ್ನು ಮಾಡಬಾರದು ಎಂಬುದಾಗಿ ಸತ್ಯವಾಕ್ಯ ಹೇಳುತ್ತೆ, ಆದರೆ ವಿಗ್ರಹಾರಾಧನೆ ಮಾಡಬಹುದು ಎಂಬುದಾಗಿ ಅವರು ಹೇಳ್ತಾ ಇದ್ದಾರೆ. ನಾವು ಯೇಸು ಸ್ವಾಮಿ ಅವರಿಗೆ ಹೆಸರಿನಲ್ಲಿ ನಾವು ಪ್ರಾರ್ಥನೆ ಮಾಡಬೇಕಾದ್ರೆ ಅವರು ಮೇರಿಯ ಮಾತೆಯ ಹೆಸರಿನಲ್ಲಿ, ಅಷ್ಟೇ ಅಲ್ಲದೆ ಅಪೋಸ್ತಲರ ಹೆಸರಲ್ಲಿ ಅವರು ಏನು ಮಾಡ್ತಿದ್ದಾರಪ್ಪ ಅಂತಂದರೆ ಪ್ರಾರ್ಥನೆಯನ್ನು ಮಾಡ್ತಿದ್ದಾರೆ. ಇದನ್ನು ಖಂಡಿಸಲಿಕ್ಕಾಗಿ ಮಾರ್ಟಿನ್ ಲೂಥರ್ ಏನು ಮಾಡ್ತಾನಪ್ಪ ಅಂತಂದರೆ 95 ತಪ್ಪುಗಳನ್ನು ಸತ್ಯವೇದ ಈ ರೀತಿ ಹೇಳುತ್ತೆ, ಆದರೆ ನೀವು ಈ ರೀತಿ ಮಾಡ್ತಿದ್ದೀರಿ ಎಂಬುದಾಗಿ ಆ ಒಂದು ಹಲಗೆಯ ಮೇಲೆ ಬರೆದೆಲ್ಲವನ್ನು ಕೂಡ ಅದನ್ನು ಮೊಳೆ ಹೊಡೆಯೋದನ್ನು ನಾವು ಕಾಣ್ತೇವೆ. ಇದು ಬಂದು ಚರಿತ್ರೆಯ ಒಂದು ಭಾಗ ಅಲ್ವೇ? ಖಂಡಿತವಾಗ್ಲೂ ಅದು. ಆದರೆ ಚರಿತ್ರೆಯ ಭಾಗವಾಗಿದ್ದರೂ ಕೂಡ ಇದಕ್ಕೆ ಬುನಾದಿ ಸತ್ಯವಾಕ್ಯ. ಇದರ ಮುಖಾಂತರ ಆತನು ಪ್ರೇರೇಪಣೆಯಾಗಿ ಏನು ಮಾಡ್ತಾನಪ್ಪ ಅಂತಂದರೆ ಆ ಒಂದು ವಿಟನ್ಬರ್ಗ್ ಚರ್ಚ್ಗೆ ಅದನ್ನು ಮೊಳೆ ಹೊಡೆಯೋದನ್ನು ನಾವು ಕಾಣ್ತೇವೆ. ಸತ್ಯವಾಕ್ಯ ನಮ್ಗೆ ಈ ರೀತಿ ಹೇಳುತ್ತೆ. 14ನೇ ಅಧ್ಯಾಯ ಯೋಹಾನನ ಸುವಾರ್ತೆ 25-26 ವಾಕ್ಯಗಳನ್ನು ನಾನು ಓದ್ತಿದ್ದೇನೆ. ಆದರೆ ಆ ಸಹಾಯಕನು, ಅಂದರೆ ನನ್ನ ಹೆಸರಿನಲ್ಲಿ ತಂದೆಯು ಕಳಿಸಿಕೊಡುವ ಪವಿತ್ರಾತ್ಮನೇ ನಿಮಗೆ ಎಲ್ಲವನ್ನೂ ಉಪದೇಶಿಸಿ ನಾನು ನಿಮಗೆ ಹೇಳಿದ್ದನ್ನೆಲ್ಲ ನಿನಗೆ ನೆನಪು ತರುವನು. ನಾವು ನೋಡುವಾಗ ಸತ್ಯವಾಕ್ಯ ಹೇಳ್ತಿದೆ ನಮಗೆ, ಪವಿತ್ರಾತ್ಮ ದೇವರು ನಮ್ಗೇನು ಮಾಡ್ತಾರಪ್ಪ ಅಂತಂದರೆ ಬೋಧನೆ ಮಾಡ್ತಾರೆ. ಆತನು ಒಂದು ಹಳೆಯ ಪುಸ್ತಕವನ್ನು ತೆಗೆದುಕೊಂಡ, ಅದರ ಮುಖಾಂತರ ಉತ್ತೇಜಿತನಾದ, ಅದರ ಮುಖಾಂತರ ಕಲಿತು ಆತನೇನು ಮಾಡ್ತಾನಪ್ಪ ಅಂತಂದರೆ ಎಲ್ಲರನ್ನೂ ಕೂಡ ಬೆಳಕಿನ ಕಡೆಗೆ ನಡೆಸಬೇಕು, ಸತ್ಯವಾಕ್ಯದ ಕಡೆಗೆ ನಡೆಸಬೇಕು ಎಂಬಂತಹ ಪ್ರಯತ್ನಕ್ಕೆ ಆತನು ಮುಂದಾಗ್ತಾನೆ. ಅದರ ಮುಖಾಂತರ ಈ ಪ್ರೊಟೆಸ್ಟೆಂಟ್ ಸಭೆ ಪ್ರಾರಂಭ ಆಗೋದನ್ನು ನಾವು ಕಾಣ್ತೇವೆ. ಇಲ್ಲ, ಈ ಸ್ಕಾಟ್ಲೆಂಡ್ ರಾಣಿಯು ಕೂಡ ಇಲ್ಲಿ ಜಾನ್ ನಾಕ್ಸ್ ಎಂಬತಕ್ಕಂಥ ವ್ಯಕ್ತಿ ಹತ್ರ, ಏನ್ರಿ ನೀವೇ ಒಂದು ಹೇಳ್ತಾ ಇದ್ದೀರಾ, ಸತ್ಯವೇದದಲ್ಲೇ ಒಂದಿದೆ, ರೋಮನ್ ಕ್ಯಾಥಲಿಕ್ ಸಭೆನವರೇ ಒಂದು ಹೇಳ್ತಾ ಇದ್ದಾರೆ, ನಾನು ಯಾವುದನ್ನ ಪಾಲನೆ ಮಾಡಬೇಕು ಎಂಬತಕ್ಕಂಥ ತುಂಬ ಒಂದು ಕುತಂತ್ರದ ಪ್ರಶ್ನೆಯನ್ನ ಕೇಳಿರ್ತಕ್ಕಂಥದ್ದು. ಇದರ ಬಗ್ಗೆ ನೀವು ಸಂಶೋಧನೆ ಮಾಡಿ ಒಂದು ವೇಳೆ ನಾವು ನಿಜ ಹೇಳ್ತಾ ಇದ್ದೀವ ಇಲ್ವಾ ಅಂತ. ವಿರಾಮಕ್ಕೆ ಹೋಗೋ ಮುನ್ನ ನೀವೇನೋ ಹೇಳಬೇಕು ಅಂತಿದ್ರಿ. ಮಾರ್ಟಿನ್ ಲೂಥರ್ ಕಂಡುಕೊಂಡಂಥ ಒಂದು ಸತ್ಯ ಯಾವುದಂದ್ರೆ, ನೀತಿವಂತನು ನಂಬಿಕೆಯಿಂದ ಬದುಕುವ. ಆಮೆನ್. ಯಾಕೆಂದ್ರೆ ಇವರೆಲ್ಲ ನಂಬಿಕೆಯಿಂದ ಬಾಳ್ತಾ ಇರಲಿಲ್ಲ, ಕ್ರಿಯೆಗಳಿಂದ ಅದನ್ನ ಎತ್ತಿ ಹಿಡಿದಂಥವನು ಮಾರ್ಟಿನ್ ಲೂಥರ್. ಸೊ ನಾನು ಒಂದು ಕೊಲೆ ಮಾಡಿದ್ರೆ ಒಂದೊಂದು ಕಾಣಿಕೆಯನ್ನು ಕೊಟ್ಟು ನಿಮ್ಮ ಹತ್ರ ಒಂದು ಲೆಟರ್ ಇಸ್ಕೊಂಡು ಹೋಗ್ಬಿಟ್ರೆ ಪೊಲೀಸ್ ನನ್ನ ಅರೆಸ್ಟ್ ಮಾಡಂಗಿಲ್ಲ. ವಿರಾಮದ ನಂತರ ಇನ್ನೂ ವಿಷಯಗಳೊಂದಿಗೆ ನಿಮ್ಮನ್ನು ವೆಲ್ಕಮ್ ಬ್ಯಾಕ್. ಆಶ್ಚರ್ಯ ಪಡಿಸುವಂತ ಮಾಹಿತಿಗಳನ್ನ ಕೊಡ್ತಾ ಇದ್ದೀವಿ. ಈ ಮಹಾ ಹೋರಾಟ ಎಂಬತಕ್ಕಂಥ ಪುಸ್ತಕ ಸಾಧಾರಣವಾಗಿರ್ತಕ್ಕಂಥ ಪುಸ್ತಕವಲ್ಲ. ಅದನ್ನ ಸಂಪಾದನೆಯನ್ನು ಮಾಡಿರ್ತಕ್ಕಂಥ ಸಂಪಾದಕರು ಮಾರ್ಕ್ ಫಿನ್ಲಿ ಎಂಬತಕ್ಕಂಥ ದೇವ ಭಕ್ತರು. ಬನ್ನಿ ಅದರಿಂದ ಪಾಠ ಕಲಿತಾ ಇದ್ದೀವಿ. ಬುಧವಾರದ ಪಾಠಕ್ಕೆ ಬಂದಿದ್ದೇವೆ. ಕ್ರಿಸ್ತನು ಮಾತ್ರ, ಕೃಪೆಯು ಮಾತ್ರ. ಹೇಳಿ ಪಾಸ್ಟ್ರೆ. ನಮಗೆ ರಕ್ಷಣೆ ಆಗೋದು ಯೇಸು ಕ್ರಿಸ್ತನಿಂದಲೇ. ಇವತ್ತು ಅನೇಕರು ಹೇಳ್ತಾರೆ, ಯೇಸು ಸ್ವಾಮಿ ನಂಬಿದ್ರೆ ನೀವು ಆತನಿಗೆ ವಿಧೇಯರಾಗೋ ಅವಶ್ಯಕತೆ ಇಲ್ಲ, ನಮಗೆ ರಕ್ಷಣೆ ಆಗಿರೋದು ಆತನ ಕೃಪೆಯಿಂದ, ಗ್ರೇಸ್ ಅಂತ ಹೇಳ್ತಾರೆ. ಆತನ ಕೃಪೆಯಿಂದ ರಕ್ಷಣೆ ಆದ ಪ್ರಯುಕ್ತವಾಗಿ ನಾವು ಆತನಿಗೆ ಅವಿಧೇಯರಾಗಬೇಕಂತ ಏನಿಲ್ಲ. ಯಾರು ಕೃಪೆ ಹೊಂದಿರ್ತಾರೆ ಅವ್ರು ಹೆಚ್ಚು ವಿಧೇಯರಾಗಿರ್ಬೇಕಂತೆ. ದೇವರಿಗೆ ಮೆಚ್ಚುಗೆ ಆಗಿರ್ತಕ್ಕಂಥ ಅಂತ ಹೇಳಿದ್ರೆ ವಿಧೇಯತ್ವ. ವಿಧೇಯತ್ವ ಇಲ್ಲದೆ ದೇವರನ್ನು ಮೆಚ್ಚಲಿಕ್ಕೆ ಸಾಧ್ಯ ಇಲ್ಲ ಎಂಬುದಾಗಿ ಆದಿಕಾಂಡದಿಂದ ಪ್ರಕಟಣೆಯವ್ರಿಗೆ ಹೇಳ್ತಾನೇ ಇದೆ. ಆದರೆ ಈಗ ಎಲ್ಲರೂ ಮರಳಾಗಿ ಬರಬೇಕಾದ ರಕ್ಷಣೆ ನೀವು ಸುಮ್ಮನೆ ನಂಬಿದ್ರೆ ಸಾಕು, ನಿಮ್ಮ ಕೃಪೆಯಿಂದ ರಕ್ಷಣೆ ಆಗಿಬಿಡುತ್ತೆ, ಯು ಆರ್ ಸೇವ್ಡ್ ಬೈ ಗ್ರೇಸ್ ಅಂತ ಹೇಳಿ ಚೀಪ್ ಗ್ರೇಸ್ ಪ್ರಸಂಗ ಮಾಡಿ ಇವತ್ತು ಅನೇಕರು ಮರಳಾಗ್ತಾಯಿದ್ದಾರೆ. ಅದಕ್ಕೆ ಇವತ್ತು ಈ ವಾಕ್ಯದಲ್ಲಿ ಏನು ಓದ್ತೇವೆ ಅಂದರೆ, ರೋಮಾಪುರದ ಪತ್ರಿಕೆ 3ನೇ ಅಧ್ಯಾಯ 23ರಲ್ಲಿ ಹೇಳ್ತೇವೆ, ಎಲ್ಲರೂ ಪಾಪ ಮಾಡಿ ದೇವರ ಮಹಿಮೆಯನ್ನು ಹೊಂದದೆ ಹೋಗಿದ್ದಾರೆ. ಎಲ್ಲರೂ ಪಾಪ ಮಾಡಿದ್ದಾರೆ. ಅದಕ್ಕೆ ಪರಿಹಾರ ಏನು? ಆತನ ಕೃಪೆ. ಅದಕ್ಕೇ 6ನೇ ಅಧ್ಯಾಯ ಅದೇ ಪುಸ್ತಕ ಪ್ರಕಟಣೆ, ರೋಮಾಪುರದ ಪತ್ರಿಕೆ 6ನೇ ಅಧ್ಯಾಯ 23ನೇ ವಚನ, ಪಾಪವು ಕೊಡುವ ಸಂಬಳ ಮರಣ, ದೇವರ ಉಚಿತಾರ್ಥವರವು ನಮ್ಮ ಕರ್ತನಾದ ಯೇಸು ಕ್ರಿಸ್ತನಲ್ಲಿರುವ ನಿತ್ಯ ಜೀವ. ಸೊ ನಮಗೆ ನಿತ್ಯ ಜೀವ ಯಾರಿಂದ? ಕ್ರಿಸ್ತನಿಂದಲೇ. ಕ್ರಿಸ್ತನಿಂದಲೇ ನಿತ್ಯ ಜೀವ ಬರುತ್ತೆ. ಆ ಪ್ರಯುಕ್ತವಾಗಿ ನಾವು ಪಾಪ ಅಂತ ಹೇಳಿದ್ರೆ ದೇವರ ಆಜ್ಞೆಗಳನ್ನು ಮುರಿಯೋದೇ ಪಾಪ ಎಂಬುದಾಗಿ ವಾಕ್ಯದಲ್ಲಿ ಓದ್ತೇವೆ. ವಾಟ್ ಈಸ್ ಸಿನ್? ಸಿನ್ ಇಸ್ ಟ್ರಾನ್ಸ್ಗ್ರೆಷನ್ ಆಫ್ ದ ಲಾ. ಆಜ್ಞೆ ಮುರಿದ್ರೆ ಪಾಪ ಆಗುತ್ತೆ.
ಪಾಪನೇ ಇಲ್ಲ ಅಂದಮೇಲೆ ಮತ್ತೆ ನಮಗೆ ಪರಿಹಾರ ಹೇಗಾಗತ್ತೆ? ಆಜ್ಞೆ ಇಲ್ಲ ಅಂದರೆ ಪಾಪನೇ ಇಲ್ಲ. ಕನ್ನಡಿ ಇಲ್ಲ ಅಂದ್ರೆ ಮುಖ ಎಷ್ಟು ಕೊಳೆ ಇದೆ ಗೊತ್ತಾಗಲ್ಲ, ಜನಗಳಿಗೆ ಅರ್ಥ ಆಗಲ್ಲ. ಕನ್ನಡಿ ನಮ್ಮನ್ನು ಶುದ್ಧ ಮಾಡಲ್ಲ, ನಮ್ಮ ಮುಖದಲ್ಲಿರ್ತಕ್ಕ ಕೊಳೆ ತೋರಿಸುತ್ತೆ ಹೊರತು ಅದು ಮತ್ತೇನು ಮಾಡ್ಲಿಕ್ಕೆ ಸಾಧ್ಯ. ಹಾಗೆಯೇ ಆಜ್ಞೆ ನಮ್ಮ ಜೀವಿತ ಹೇಗಿರಬೇಕೆಂಬ ತೋರಿಸ್ತಾ ಇದೆ. ಆದರೆ ರಕ್ಷಣೆ ಬರಬೇಕಾದ್ರು ಕ್ರಿಸ್ತನಿಂದಲೇ ಎಂಬುದಾಗಿ ಭಾಳ ಸ್ಪಷ್ಟವಾಗಿ ಹೇಳ್ತಾರೆ. ಆ ಮಾರ್ಟಿನ್ ಲೂಥರ್ ಅವರು ಇವತ್ತು ಈ ವಿಷಯವನ್ನು ಕುರಿತು ನೇರವಾಗಿ ಪ್ರಸಂಗ ಮಾಡಿದಾಗ ಜನ ಅದನ್ನು ಸ್ವೀಕಾರ ಮಾಡಲಿಲ್ಲ. ಅವ್ರು ತಿಳ್ಕೊಂಡ್ರು ನಮಗೆ ರಕ್ಷಣೆ ಆಗಬೇಕಾದ್ರೆ ಒಳ್ಳೆಯ ಕ್ರಿಯೆಗಳು ಮಾಡಿದ್ರೆ ರಕ್ಷಣೆ ಆಗುತ್ತೆ. ಈ ಒಂದು ದೃಶ್ಯವನ್ನು ನೋಡಿದ್ರು ಯಾರು? ಮಾರ್ಟಿನ್ ಲೂಥರ್ ಅವರು ಕ್ಯಾಥಲಿಕ್ ಪ್ರೀಸ್ಟ್ ಆಗಿದ್ದರು. ಆ ಸಂದರ್ಭದಲ್ಲಿ ಚಳಿಗಾಲ ಅಂತೆ, ಭಾಳ ಹಿಮ ಬೀಳ್ತಾ ಇತ್ತು, ಆ ಮಂಜು ಬೀಳ್ತಾ ಇತ್ತು. ಅಂಥ ಸಮಯದಲ್ಲಿ ಇಂಗ್ಲೆಂಡ್ ರಾಜ ಆ ಪೋಪನ್ನು ನೋಡಲಿಕ್ಕೆ, ಪ್ರೀಸ್ಟ್ ನೋಡಲಿಕ್ಕೆ ಆ ಮೊಣಕಾಲು ಹತ್ಕೊಂಡು ಹೋಗ್ಬೇಕಾಗಿತ್ತಂತೆ. ಅವರು ಪಶ್ಚಾತ್ತಾಪಪಟ್ಟು ಕ್ಷಮಾಪಣೆ ಕೇಳಲಿಕ್ಕೆ ಕಾಯ್ಕೊಂಡಿದ್ರಂತೆ. ಆದರೂ ಸಹ ಅವ್ರನ್ನ ನೋಡ್ಲಿಕ್ಕೆ ಬರಲಿಲ್ಲ ಅಂತ. ಇದನ್ನು ನೋಡಿದಾಗ ಇವ್ರಿಗೆ ಆಶ್ಚರ್ಯ ಅಂತೆ, ಇಷ್ಟೊಂದು ಕಷ್ಟಪಡಬೇಕಾ ಪಾಪ ಪರಿಹಾರಕ್ಕೋಸ್ಕರ? ಆದರೆ ದೇವ್ರ ವಾಕ್ಯ ಹೇಳೋದು ದ ಜಸ್ಟ್ ಶಾಲ್ ಬಿ ಸೇವ್ಡ್ ಬೈ ಫೇತ್ ಅಂತ. ನಂಬಿಕೆಯಿಂದಲೇ ನಿಮಗೆ ರಕ್ಷಣೆ ಆಗುತ್ತೆ, ನೀತಿ ಒಂದು ರಕ್ಷಣೆ ಆಗೋದು ಬರೀ ನಂಬಿಕೆಯಿಂದ, ಆತನ ಕೃಪೆಯಿಂದ ಅಂತ ಹೇಳಿ ಈ ಸತ್ಯವನ್ನು ಮಾರ್ಟಿನ್ ಲೂಥರ್ ಈ ಧರ್ಮ ಸುಧಾರಕ ತಂದ ಪ್ರಯುಕ್ತವಾಗಿ ಇವತ್ತು ಅನೇಕರು ಕತ್ಲೆಯಿಂದ ಬೆಳಕಿಗೆ ಬರಲಿಕ್ಕೆ ಸಾಧ್ಯತೆ ಆಗಿದೆ. ಬಹಳಷ್ಟು ಧರ್ಮ ಸುಧಾರಕರು ಈ ಸತ್ಯವೇದದ ಆಧಾರದ ಮೇಲೆ ಕೆಲಸವನ್ನು ಮಾಡಿದ್ದಾರೆ. ದೇ ಆರ್ ನಾಟ್ ಸಿಂಪ್ಲಿ ಯಾವುದೋ ಒಂದು ಅನುಭವ ಬೇರೆ ಯಾರೋ ಹೇಳಿದ್ರು ಅನ್ನೋದಲ್ಲ, ಸತ್ಯವೇದವನ್ನು ಆಧಾರವಾಗಿ ಇಟ್ಕೊಂಡು ಬೆಳಕನ್ನು ನೋಡಿದ್ದಾರೆ. ಓಕೆ, ಗುರುವಾರದ ಪಾಠಕ್ಕೆ ನಾವು ಬರೋಣ. ನಾವು ಇಲ್ಲಿ ಒಂದು ಮುಖ್ಯವಾಗಿರ್ತಕ್ಕಂಥ ಅಂಶ ಹೇಳಿ ಪಾಸ್ಟರ್ ಮುತ್ತು ಅವರೇ. ಮಾರ್ಟಿನ್ ಲೂಥರ್ ಅವರು ಒಮ್ಮೆ ಲಂಡನ್ನಲ್ಲಿ ಒಂದು ಬೋಧನೆಯನ್ನು ಮಾಡ್ತಾರೆ. ಈ ರೋಮಾಪುರದವರಿಗೆ ಬರೆದಂತಹ ಪತ್ರಿಕೆಯನ್ನು ವಿವರಣೆ ಮಾಡಿ ಪರಿಚಯ ಮಾಡ್ತಾರೆ ಎಲ್ಲರಿಗೂ ಕೂಡ. ಅದರಲ್ಲಿ ಜಾನ್ ವೆಸ್ಲಿ ಎಂಬಂತಹ ಒಬ್ಬ ಧರ್ಮ ಸುಧಾರಕನು ಕೂಡ ಆ ಒಂದು ಸಭೆಯಲ್ಲಿ ಭಾಗಿಯಾಗಿರ್ತಾನೆ. ಆ ಒಂದು ಸಭೆಯ ಕುರಿತಾಗಿ, ಆತನ ಬೋಧನೆಯ ಕುರಿತಾಗಿ ಆತನ ಮಾತನಾಡುವಂತಹ ಮಾತುಗಳು ಬಹಳ ಸೊಗಸಾಗಿ ಮಾರ್ಕ್ ಫಿನ್ಲೇರ್ ಅವರು ಬರೆದಿದ್ದಾರೆ. ಈ ಒಂದು ಪ್ರಸಂಗದ ಮುಖಾಂತರ ನನ್ನ ಪಾಪವು ಪರಿಹಾರವಾಯಿತು, ಇಲ್ಲವೇ ಕ್ರಿಸ್ತನು ನನಗಾಗಿ ರಕ್ಷಣೆಯನ್ನು ಕೊಟ್ಟಿದ್ದಾನೆ, ನನಗೆ ರಕ್ಷಣೆಯ ಭರವಸೆ ಇದೆ ಎಂಬಂತಹ ಮಾತುಗಳನ್ನು ಆತನು ಬರೀತಾನೆ. ಪೌಲನು ಸ್ಪಷ್ಟವಾಗಿ ತಿಳಿಸೋದೇನಂತಂದರೆ, ರೋಮಾಪುರದವರಿಗೆ ಬರೆದಂತಹ ಪತ್ರಿಕೆ 8ನೇ ಅಧ್ಯಾಯ 1ನೇ ವಚನದಲ್ಲಿರುವಂತಹ ಮಾತು, ಇನ್ನು ಕ್ರಿಸ್ತ ಯೇಸುವಿನಲ್ಲಿರುವವರಿಗೆ ಯಾವ ಅಪರಾಧ ನಿರ್ಣಯವೂ ಕೂಡ ಇಲ್ಲ ಎಂಬುದಾಗಿ. ಅಂದರೆ ನಾವು ಕ್ರಿಸ್ತನಲ್ಲಿರುವಾಗ ನಮಗೆ ಯಾವುದೇ ರೀತಿಯಾದಂತಹ ಶಿಕ್ಷೆ ಇಲ್ಲ. ದೇವರು ತಾನೇ ಆ ಶಿಕ್ಷೆಯನ್ನು ನಮ್ಮಿಂದ ತೊಲಗಿಸಿದ್ದಾನೆ. ಯಾಕೆ ಅಂತಂದರೆ 2000 ವರ್ಷಗಳ ಹಿಂದೆ ನನ್ನ ಪಾಪಗಳಿಗಾಗಿ, ನಮ್ಮ ಪಾಪಗಳಿಗಾಗಿ ಆತನ ಏನು ಮಾಡಿದಾನಪ್ಪ ಅಂತಂದರೆ ಶಿಲುಬೆಯನ್ನು ಹೇರಿದ್ದಾನೆ. ಅದರ ಪ್ರಯುಕ್ತ ನಮಗೆ ಅಪರಾಧ ನಿರ್ಣಯವಿಲ್ಲ, ನಮಗೆ ರಕ್ಷಣೆಯುಂಟು ಎಂಬಂತಹ ಭರವಸೆಯ ಮಾತುಗಳನ್ನು ಪೌಲನು ಬರೀತಾನೆ. ಅದನ್ನು ತಾನೇ ಮಾರ್ಟಿನ್ ಲೂಥರ್ ಬೋಧನೆಯನ್ನು ಮಾಡ್ತಾನೆ. ಅದ್ರ ಮುಖಾಂತರ ಜಾನ್ ವೆಸ್ಲಿ ಏನು ಮಾಡ್ತಾನಪ್ಪ ಅಂತಂದರೆ ಮಾನಸಾಂತರಗೊಳ್ತಾನೆ. ಅಷ್ಟೇ ಅಲ್ಲ, ನಾವು ನೋಡೋದಾದರೆ ಸತ್ಯವಾಕ್ಯದಲ್ಲಿ ನಾವು ನೋಡ್ತೇವೆ, ಈತನು ಜಾನ್ ವೆಸ್ಲಿ ಆತನು ಕೂಡ ಧಾರ್ಮಿಕ ಸುಧಾರಣೆಯನ್ನು ಪ್ರಾರಂಭ ಮಾಡ್ತಾನೆ. ಅನೇಕರಿಗೆ ಅದನ್ನು ಏನು ಮಾಡ್ತಾನಪ್ಪ ಅಂತಂದರೆ ಬೆಳಕನ್ನು ಚೆಲ್ತಾನೆ. ಅಷ್ಟೇ ಅಲ್ಲ, ಅನೇಕ ಭಾಗಗಳಲ್ಲಿ ಹಿಂಸೆಗೊಳಗಾಗ್ತಾರೆ, ಮನೆಗಳನ್ನು ಕಳ್ಕೊಳ್ತಾರೆ, ಸಿಂಹಗಳಿಗೆ ಆಹಾರವನ್ನಾಗಿ ಆಗ್ತಾರೆ. ಎಷ್ಟೋ ಕಷ್ಟಗಳು, ಸಂಕಟಗಳು, ಹೊಡೆದ್ರು ಬಡಿದ್ರು ಎಲ್ಲವನ್ನೂ ಮಾಡಿದ್ರು ಕೂಡ ಯಾವುದೇ ಕಾರಣಕ್ಕೂ ಕೂಡ ಅವ್ರೇನಾಗಲಿಲ್ಲಪ್ಪ ಅಂದರೆ ನಿರಾಶ್ರಿತರಾಗಲಿಲ್ಲ. ಯಾಕೆ ಅಂತಂದರೆ ಸತ್ಯವಾಕ್ಯ ಹೇಳುತ್ತೆ, ಇಬ್ರಿಯರಿಗೆ ಬರೆದಂತಹ ಪತ್ರಿಕೆ 11ನೇ ಅಧ್ಯಾಯ 10ನೇ ವಚನದಲ್ಲಿ, ಯಾಕೆಂದರೆ ಅವನು ಶಾಶ್ವತವಾದ ಅಸ್ತಿವಾರಗಳುಳ್ಳ ಪಟ್ಟಣವನ್ನು, ಅಂದರೆ ದೇವರು ಸಂಕಲ್ಪಿಸಿ ನಿರ್ಮಿಸಿದ ಪಟ್ಟಣವನ್ನು ಎದುರು ನೋಡುತ್ತಿದ್ದನು ಎಂಬುದಾಗಿ ಇಲ್ಲಿ ಅಬ್ರಾಮನ ಕುರಿತಾಗಿ ಬರೆಯಲ್ಪಟ್ಟಿದೆ. ಆದರೆ ಇದೇ ಮಾತು ಪ್ರತಿಯೊಬ್ಬರಿಗೂ ಕೂಡ ಸಲ್ಲುತ್ತೆ. ಅವರೆಲ್ಲರೂ ಕೂಡ, ಯಾರೆಲ್ಲ ಕ್ರಿಸ್ತ ಸಾಕ್ಷಿಗಳಾಗಿ ಮರಣವನ್ನು ಹೊಂದಿದರೋ ಅವರೆಲ್ಲರೂ ಕೂಡ ಪರಲೋಕ ರಾಜ್ಯದ ಕಡೆಗೆ ಎದುರು ನೋಡ್ತಿದ್ರು ಎಂಬುದಾಗಿ ನಾವು ವಾಕ್ಯದ ಭಾಗದ ಮುಖಾಂತರ ತಿಳಿಯಬಹುದಾಗಿದೆ. ಈ ದೊಡ್ಡ ದೊಡ್ಡ ವ್ಯಕ್ತಿಗಳು ಎಷ್ಟೆಷ್ಟು ತ್ಯಾಗವನ್ನು, ಜಾನ್ ವಿಕ್ಲಿಫ್ ಇರ್ಬೋದು, ಅಥವಾ ವಿಲಿಯಂ ಟಿಂಡಲ್ ಇರ್ಬೋದು, ಅಥವಾ ಮಾರ್ಟಿನ್ ಲೂಥರ್ ಇರ್ಬೋದು, ಎಷ್ಟೆಷ್ಟು ತ್ಯಾಗಗಳನ್ನು ಮಾಡಿ ನಮಗೆ ಈ ಸತ್ಯವೇದವನ್ನು ಕೊಟ್ಟಿದ್ದಾರೆ. ಎಷ್ಟೋ ಸಂದರ್ಭಗಳಲ್ಲಿ ಇದನ್ನು ನಾವು ಫ್ರಿಡ್ಜ್ ಮೇಲೆ ಇಟ್ಬಿಡ್ತೀವಿ, ಟಿ ವಿ ಮೇಲೆ ಇಟ್ಬಿಡ್ತೀವಿ, ಅಥವಾ ಡೈನಿಂಗ್ ಟೇಬಲ್ ಮೇಲೆ ಇಟ್ಬಿಟ್ಟು ಅದಕ್ಕೆ ಕೊಡಬೇಕಾಗಿರ್ತಕ್ಕಂಥ ಪ್ರಾಧಾನ್ಯತೆಯನ್ನು ನಾವು ಕೊಡೋದಿಲ್ಲ. ದೇವರ ವಾಕ್ಯದಲ್ಲಿ ನಾವು ಸಮಯವನ್ನು ಕಳೆಯೋಣ. ಮಾಹಿತಿಯನ್ನು ಕೊಟ್ಟ ನಿಮ್ಮ ಮೂವರಿಗೂ ದೇವರ ಆಶೀರ್ವಾದ. ನಮಸ್ಕಾರ.